ಬದಲಾವಣೆಗಾಗಿ, ಅಭಿವೃದ್ಧಿಗಾಗಿ ಅನ್ನುವಂಥ ವಿಚಾರಕ್ಕೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಬಿಗ್ ಶಾಕ್ ಎದುರಾಗಿದೆ. ಡಿಕೆ ಸಂಪುಟದಲ್ಲಿ ಹೆಬ್ಬಾಳ್ಕರ್ ಕೈ ತಪ್ಪಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಚಿವಾಕಾಂಕ್ಷಿಯಾಗಿದ್ದ ಹೆಬ್ಬಾಳ್ಕರ್ಗೆ ಎಲ್ಲೋ ಒಂದ್ ಕಡೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಈ ಒಂದು ವಿಚಾರ. ಅವರಿಗೆ ಖಂಡಿತವಾಗ್ಲೂ ಮಂತ್ರಿಗಿರಿ ಸಿಗುತ್ತೆ, ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇಟ್ಕೊಂಡಿದ್ರು. ಎಲ್ಲೋ ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ಒಂದು ಅವಕಾಶ ಕೈ ತಪ್ಪಿದೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳಲ್ಲಿ ಬೇಸರ ಮೂಡ್ತಾ ಇದೆ. ಯಾಕಂದರೆ ಕೆಲವು ಇಂಥವರಿಗೆ ಕೊಡಬೇಕು, ಹೀಗೆ ಕೊಡಬೇಕು ಅನ್ನೋದು ಕೂಡ ತೀರ್ಮಾನ ಆಗಿರುತ್ತೆ. ಯಾಕಂತ ಹೇಳಿದರೆ ಸಚಿವ ಸ್ಥಾನ ಕೊಡುವಂಥದ್ದು ಅದು ಸಾಮಾನ್ಯ ಸಂಗತಿ ಅಲ್ಲ. ಯಾರ್ಯಾರಿಗೂ ಕೊಡೋದಕ್ಕೂ ಕೂಡ ಆಗಲ್ಲ. ಹೈಕಮಾಂಡ್ ನಿರ್ಧಾರ ತಗೋಬೇಕು. ಒಂದು ಕಡೆ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ತೆಗೆದುಕೊಂಡಿರುತ್ತೆ, ಆದರೆ ಹೈಕಮಾಂಡ್ ಕೂಡ ಅದೇ ರೀತಿ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗತ್ತೆ. ಈ ಹಿಂದೆ ಇವರು ಹೇಗಿದ್ರು, ಯಾವ ರೀತಿಯ ಒಂದು ಸಚಿವ ಸ್ಥಾನವನ್ನ ತೆಗೆದುಕೊಂಡಿರಬೇಕಾದಾಗ ಏನೇನು ಮಾಡಿದ್ರು ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಅವರು ಫೈನಲ್ ಡಿಸಿಷನ್ ತಗೋಬೇಕಾಗತ್ತೆ. ಅದೇ ರೀತಿ ಹೈಕಮಾಂಡ್ ನಿರ್ಧಾರವನ್ನ